ಶಾಸಕ ಶಿವಲಿಂಗೇಗೌಡ ವಿರುದ್ಧ ಹಿಂದೂ ಮಹಾಸಂಗಮ ಆಯೋಜನಾ ಸಮಿತಿ ಆರೋಪಗಳನ್ನು ಮಾಡಿದ್ದು ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ದಾರೆ. ಆರೋಪ 1, ಶಾಸಕರು ಹಿಂದೂ ವಿರೋಧಿ. 2ನೇಯದು, ಉಳಿಯಾರು ರಸ್ತೆ ಕೇವಲ ಮುಸ್ಲಿಮರಿಗೆ ಸೀಮಿತ. 3, ಅರಸೀಕೆರೆಯಲ್ಲಿ ಶುರುವಾಯಿತಾ ಲವ್ ಜಿಹಾದ್. 4, ಕಲ್ಲು ತೂರಾಟ, ಕೋಮು ಗಲಭೆ ಅಲ್ವಾ. 5ನೇ ಆರೋಪ, ಅರಸೀಕೆರೆಯಲ್ಲಿ ಕಾನೂನು ಸುವ್ಯವಸ್ಥೆ ಮಲಗಿದೆಯಾ. ವರುಣ್ ಕೊಲೆ ಚಿಕ್ಕ ವಿಷಯನ. ಡಿವೈಎಸ್ಪಿಗೆ ಸ್ಟಾರೇ ಮುಖ್ಯ ಆಯ್ತಾ. ಹಿಂದೂ ಮಹಾಸಂಗಮ ಆಯೋಜನಾ ಸಮಿತಿ ಅರಸೀಕೆರೆಯಿಂದ ಮಾಧ್ಯಮ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಮಾಧ್ಯಮ ಮಿತ್ರರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಮಹಾಸಂಗಮ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಶಿವರಂಜೇಗೌಡರಿದ್ದಾರೆ, ಜೊತೆಗೆ ಹಿರಿಯರಾದಂತಹ ನವಲ್ಗುಂದ್ ಅವರಿದ್ದಾರೆ, ಹಿಂದೂ ಮಹಾಸಂಗಮ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರಾದಂತಹ HN ಶೇಖರ್ ನಾಯ್ಕರ್ ಅವರಿದ್ದಾರೆ, ಇನ್ನೋರ್ವ ಸಹೋದರಿ ಜಯಶ್ರೀ ಅವರಿದ್ದಾರೆ, ಜೊತೆಗೆ ಹಿಂದೂ ಮುಖಂಡರು ವಕೀಲರಾದಂತಹ ಶ್ರೀಯುತ BK ವಿವೇಕ್ ಅವರಿದ್ದಾರೆ, ಹಿಂದೂ ಮಹಾಸಂಗಮ ಆಯೋಜನಾ ಸಮಿತಿಯ ಇನ್ನೋರ್ವ ಪ್ರಮುಖ ಸದಸ್ಯರಾದಂತಹ ಶ್ರೀ KS ಕೃಷ್ಣರವರಿದ್ದಾರೆ, ಇನ್ನೋರ್ವ ಹಿಂದೂ ಮುಖಂಡರಾದಂತಹ ಶ್ರೀ ಗಿರೀಶ್ ಅವರಿದ್ದಾರೆ, ಇನ್ನೋರ್ವ ಹಿಂದೂ ಮುಖಂಡರಾದಂತಹ ಹರ್ಷವರ್ಧನ್ ರಾಜ್ ಅವರಿದ್ದಾರೆ, ಜೊತೆಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೋರ್ವ ಹಿಂದೂ ಮುಖಂಡರಾದಂತಹ ಪುರುಷೋತ್ತಮ್ ರವರಿದ್ದಾರೆ. ಜೊತೆಗೆ ಇಲ್ಲಿ ಸಮಸ್ತ ಹಿಂದೂ ಸಮಾಜದ ಮುಖಂಡರುಗಳು, ಹಿಂದೂ ಕಾರ್ಯಕರ್ತರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಹಿಂದೂ ಸಮಾಜದ ಮುಖಂಡರು ಮತ್ತು ಖ್ಯಾತ ವಕೀಲರಾದಂತಹ ಶ್ರೀಯುತ BK ವಿವೇಕ್ ರವರು ಪ್ರಾರಂಭ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಕರೆದಿರೋ ವಿಚಾರ ಮತ್ತು ಉದ್ದೇಶ ಏನು ಅಂದರೆ, ಕಳೆದ ತಿಂಗಳು ನಮಗೆಲ್ಲ ಗೊತ್ತಿರೋ ವಿಚಾರವಾಗಿ ಆಡುವಾಗಲೇ ಕೇಂದ್ರ ಸ್ಥಾನವಾದ ಟ್ರೆಂಡ್ಸ್ ಮತ್ತು APMC ಗೇಟ್ ಮಧ್ಯಭಾಗದಲ್ಲಿ ಒಂದು ಅಹಿತಕರ ಘಟನೆ, ನಡೀಬಾರದಂಥ ಘಟನೆ ನಡೆದಿದ್ದು ತಮಗೆಲ್ಲ ವಿಚಾರ. ಈ ವಿಚಾರವಾಗಿ ಅರಸೀಕೆರೆ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಯಾವುದೇ ಕಾನೂನು ರೀತಿ ಕ್ರಮ ಕೈಗೊಳ್ಳದೇ ಇದ್ದಿದ್ದರಿಂದ ಸುಮಾರು 24 ತಾಸು ಕಾನೂನು ರೀತಿ ಕ್ರಮ ತಗೊಳ್ಳದೇ ಇರೋದ್ರಿಂದ ಕೂಡಲೇ ಈ ಹಿಂದೂ ಮಹಾಸಂಗಮ ಯೋಜನಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. PP ಸರ್ಕಲ್ನಿಂದ ಏನು ಟ್ರೆಂಡ್ಸ್ ಮುಂಭಾಗ ಜಾಗದವರೆಗೂ ಒಂದು ಹಿಂದೂ ಸಮಾಜದಿಂದ ಇಂಥ ಅಹಿತಕರ ಘಟನೆ ನಡೆದ 24 ಗಂಟೆ ಕಾಲಾವಕಾಶದಲ್ಲಿ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳದೇ ಇರೋದು ತುಂಬ ದುರದೃಷ್ಟಕರ ಅಂತ ಹೇಳ್ಬಿಟ್ಟು ಒಂದು ಹಿಂದೂ ಸಮಾಜದ ಎಲ್ಲ ಮುಖಂಡರು ಸ್ವಇಚ್ಛೆಯಿಂದ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಎಲ್ಲರೂ ಆ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆ ಪ್ರತಿಭಟನೆಯ ವಿಚಾರವಾಗಿ ಕೂಡಲೇ ಪೊಲೀಸ್ನವರು FIR ದಾಖಲು ಮಾಡಿ ಆರೋಪಿಗಳನ್ನ ನ್ಯಾಯಾಲಯಕ್ಕೆ, ಅಂದರೆ ಒಬ್ಬರ ಆರೋಪಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನ್ಯಾಯಾಲಯದಲ್ಲಿ ಅವರಿಗೆ ಬಿಡುಗಡೆ ಆಗಿರೋಂಥ ವಿಚಾರಕ್ಕೆ ಬಂದಿದೆ. ತದನಂತರ ಬೆಳೆದಂಥ ವಿಚಾರಣೆ ಏನು 2-3 ದಿವಸಗಳ ನಂತರ ನಮ್ಮ ತಾಲೂಕಿನ ಜನಪ್ರತಿನಿಧಿಯಾದಂಥ ಮಾನ್ಯ ಶಾಸಕರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅವರ ತೋಟದ ಮನೆ ಒಳಗೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಆ ಪ್ರೆಸ್ ಮೀಟ್ ಮಾಡೋ ಸಮಯದಲ್ಲಿ ಸುಮಾರು ಅವರ 6 ನಿಮಿಷದಿಂದ 7ನೇ ನಿಮಿಷ, ಆ 1 ನಿಮಿಷ ಭಾಗದಲ್ಲಿ ಈ ಹಿಂದೂ ಸಮಾಜದ ಮುಖಂಡರು ಈ ತಾಲೂಕಿನಲ್ಲಿ ದೊಂಬರಾಟ ನಡೆಸ್ತಾ ಇದ್ದಾರೆ ಅನ್ನೋ ಪದವನ್ನು ಬಳಸಿದ್ದಾರೆ. ಆ ದೊಂಬರಾಟ ಪದ ಅರ್ಥವೇನು ಅಂತ ಅವರೇ ಹೇಳಬೇಕು. ಯಾಕೆ ಅಂದರೆ ಮೊದಲು ಅವರು ಒಬ್ಬರು ಹಿಂದೂ, ನಂತರ ಅವರು ಹಿಂದೂ ಸಮಾಜ ಅವ್ರಿಗೆ ಕೈ ಹಿಡಿದಿರೋದ್ರಿಂದ ಈ ಸತಿ ಅಂದರೆ ಸೇರಿ 4ನೇ ಬಾರಿ ಶಾಸಕರಾಗಿರೋದಕ್ಕೆ ಸಂಪೂರ್ಣ ಆ ಹಿಂದೂ ಸಮಾಜ ಕಾರ್ಯಕರ್ತರು ಎಲ್ಲರೂ ಅವ್ರು ಕೈ ಹಿಡಿದಿರೋದ್ರಿಂದ 4ನೇ ಬಾರಿ ಶಾಸಕರಾಗಿದ್ದಾರೆ. ಆದರೆ ಅವರು ಅದನ್ನು ಮರೆಮಾಚಿ ನಾಲಿಗೆಗೂ ಮತ್ತು ಬಾಯಿಗೂ ಯಾವುದೇ ರೀತಿ ಹಿಡಿತ ಮತ್ತು ಬಿಗಿ ಇಲ್ಲದೆ ದೊಂಬರಾಟ ನಡೆಸಿದ್ದಾರೆ ಅಂತ ಹೇಳಿರೋದು ನಮ್ಮ ತಾಲೂಕಿನ ಎಲ್ಲ 2 ಲಕ್ಷ ಹಿಂದೂ ಸಮಾಜ ಬಾಂಧವರಿಗೆ ನೋವು ಮಾಡ್ರ ಅಂತ ವಿಚಾರ. ಈ ದೊಂಬರಾಟ ಅನ್ನೋ ಪದ ಅವರು ಕೂಡಲೇ
ಎಲ್ಲ ಹಿಂದೂ ಸಂಘಟನೆ ಸಮಾಜದ ಮುಂದೆ ಬಂದು ಕ್ಷಮೆ ಯಾಚಿಸು. ಮೊದಲನೇ ವಿಚಾರ. ಎರಡನೆಯದು ಅವ್ರದ್ದು ಅದೇ ರೀತಿ ಭಾಷಣದಲ್ಲಿ 7 ನಿಮಿಷ ಆದ ತಕ್ಷಣ ನಾನಿಲ್ಲಿ 16-17 ವರ್ಷದಿಂದ ನನ್ನ ಕ್ಷೇತ್ರ ನನ್ನ ಕಪಿಮುಷ್ಟಿಯಲ್ಲಿದ್ದು ಯಾವುದೇ ಸಣ್ಣ ಪುಟ್ಟ ಒಂದು ಘರ್ಷಣೆ ಬಿಟ್ಟರೆ ಯಾವುದೂ ಆಗಿಲ್ಲ ಅಂತ ಹೇಳಿದ್ದಾರೆ. ಆದರೆ 2012ರದ್ದು ಗಣಪತಿ ಉತ್ಸವ ಕಾಲದಲ್ಲಿ ಏನು ಗಲಾಟೆ ಆಯಿತು, ಅದರಲ್ಲಿ ಸುಮಾರು ಒಂದು 100-110 ಜನ ಹಿಂದೂ ಸಮಾಜದ ಕಾರ್ಯಕರ್ತರೆಲ್ಲರೂ ನ್ಯಾಯಾಲಯದಲ್ಲಿ ಅಲದು ಇತ್ತೀಚೆಗಷ್ಟೇ ಬಿಡುಗಡೆ ಹೊಂದಿರ್ತಾರೆ. ಇದರ ಬಗ್ಗೆ ಅವರೊಂದು ಸಣ್ಣವಾದಂಥ ವಿಷಯ ಅಂತಾರೆ. ಸುಮಾರು 14 ವರ್ಷಗಳ ಕಾಲ ಹಿಂದೂ ಸಮಾಜದ ಕಾರ್ಯಕರ್ತರ ಮೇಲೆ ನಡೆದಂಥ ದಬ್ಬಾಳಿಕೆ. ತದನಂತರ ತಮಗೆ ಗೊತ್ತಿರಂಗೆ ಹಾಸನ್ ರಸ್ತೆ ಹಗಲು ಮಧ್ಯಭಾಗದಲ್ಲಿ ಒಂದು ವರುಣ್ ಎಂಬ ಅಮಾಯಕನ ಕೊಲೆ ಆಯಿತು. ಈ ಥರ ಸುಮಾರು ಘಟನೆಗಳು ಈ 12, 13, 14, 15 ವರ್ಷದಲ್ಲಿ ನಡೆದಿರೋ ಅಂಥದ್ದು. ಆದ್ದರಿಂದ ತಾವು ಪ್ರಥಮ ಪ್ರಜೆಯಾಗಿ ತಮ್ಮ ನ್ಯಾಲಿಗೆ ಮತ್ತು ತಮ್ಮ ಬಾಯಿ ಹಿಡಿತದಲ್ಲಿ ಇಟ್ಕೊಂಡು ಹಿಂದೂ ಸಮಾಜದ ಏನೆಲ್ಲ ಪದಾಧಿಕಾರಿಗಳಿದ್ದಾರೆ, ಎಲ್ಲ ಕಾರ್ಯಕರ್ತರು ಸುಮಾರು 2 ಲಕ್ಷ ಜನಕ್ಕೆ ತಾವು ಇತರ ಪತ್ರಿಕಾಗೋಷ್ಠಿ ಮೂಲಕ ಕ್ಷಮೆ ಯಾಚಿಸಬೇಕು ಅಂತ ಕೇಳ್ತೇನೆ. ತದನಂತರ ಆ ದಿನ ಪ್ರತಿಭಟನೆ ಮಾಡಿದಾಗ ಏನು ಪ್ರತಿಭಟನೆ ಮಾಡಿದವ್ರ ಮೇಲೆ ಯಾರ ಫೋರ್ಸಿಂದ ಅದಾಗಿ FIR, ಅದ್ರ ಬಗ್ಗೆ ನಮ್ಮ ಮಾನ್ಯ ಮಿತ್ರರು ಶಿವರಾಜ್ ಅವರು ಮುಂದುವರೆದ ಭಾಗದಲ್ಲಿ ಮಾತಾಡ್ತಾರೆ. ನಮಗೆಲ್ಲ ತಿಳಿದಿರುವ ಹಾಗೆ ಕಳೆದ ತಿಂಗಳು ಅರಸೀಕೆರೆ ನಗರದಲ್ಲಿ APMC ಗೇಟ್ ಬಳಿ ಫ್ರೆಂಡ್ಸ್ ಮುಂಭಾಗ ನಗರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ KM ಸಮೀವುಲ್ಲಾರವರ ಮಗ ಸೂಫಿಯಾನ್ ಸಮೀವುಲ್ಲಾ ಮತ್ತು ಆತನ ಸಹಚರರು ಏನು ಒಂದು ಪುಂಡಾಟಿಕೆ ನಡೆಸಿದ್ರು. ಆ ಪುಂಡಾಟಿಕೆ ನಡೆಸಿ 1 ದಿನ ಕಳೆದರೂ ಯಾವುದೇ ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಂಡಿರಲಿಲ್ಲ. ಆಗ ಹಿಂದೂ ಸಮಾಜದ ಎಲ್ಲ ನಾಗರಿಕರು, ಮುಖಂಡರು ಅರಸೀಕೆರೆ ಪೊಲೀಸ್ ಠಾಣೆ ಬಳಿ ಹೋಗಿ ನೀವು ಇದಕ್ಕೇನಾದರೂ ಕ್ರಮ ಕೈಗೊಳ್ಳಿ ಅಂದಾಗ ಅವಾಗ ಎಚ್ಚೆತ್ತುಕೊಂಡಂತಹ ಪೊಲೀಸ್ ಇಲಾಖೆ ರಾತ್ರೋರಾತ್ರಿ ಜಾಗೃತರಾಗಿ ಯಾರು ಆ ದುಷ್ಕೃತ್ಯಕ್ಕೆ ಕಾರಣರಾಗಿದ್ದರೋ ಅವ್ರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಬಂಧನಕ್ಕೆ ಏನು ಕ್ರಮ ಕೈಗೊಳ್ಳಬೇಕಿತ್ತೋ ಅದನ್ನು ಬಿಟ್ಟು ಪ್ರಕರಣವನ್ನು ರಾಜಿ ಮಾಡಿಸಿ ಆ ಪ್ರಕರಣವನ್ನು ತೇಲಿಬಿಡುವ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಆದರೆ ಸಮಾಜ ಅರಸೀಕೆರೆಯಲ್ಲಿ ಈ ರೀತಿಯ ಒಂದು ಗಲಾಟೆ ಆಗಿದೆ, ಅದಕ್ಕೆ ನಾವು ಪ್ರತಿಭಟನೆ ಮಾಡಬೇಕು, ಬಂದ್ ಮಾಡಬೇಕು ಅಂತ ಎಚ್ಚೆತ್ತುಕೊಂಡ ಮೇಲೆ ಪೊಲೀಸ್ ಇಲಾಖೆ ಜಾಗೃತ ವಹಿಸಿ ಒಂದು ದೊಡ್ಡ ಪ್ರತಿಭಟನೆ ಅರಸೀಕೆರೆಯಲ್ಲಿ ನಡೀತು. ಆ ಪ್ರತಿಭಟನೆ ಆದ ನಂತರ ಅದರಲ್ಲಿ ಆ 1ನೇ ಆರೋಪಿ ಆದಂತಹ ಸೂಫಿಯಾನ್ ಸಮೀವುಲ್ಲನ ಬಂಧನ ಆಯಿತು. ಅದಾದ ನಂತರ ಬಂಧನ ಆಗಿ ನ್ಯಾಯಾಲಯಕ್ಕೆ ಹಾಜರಾಗಿ ಆತ ಬೇಲ್ ತಗೊಂಡು ಹೊರಗಡೆ ಬಂದ. ಆದರೆ ದುರಂತ ಅಂದರೆ ಆ ಪ್ರಕರಣ ಕಳೆದ 1-2 ದಿನಗಳ ನಂತರ ಪೊಲೀಸ್ ಇಲಾಖೆ ಒತ್ತಡಕ್ಕೆ ಒಳಗಾಗಿ ಯಾರು ಈ ಥರ ಗಲಾಟೆ ಮಾಡಿದಾರೋ ಅವರನ್ನು ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಯಾರು ಪ್ರತಿಭಟನೆ ಮಾಡಿದ್ರು, ಅರಸೀಕೆರೆ ನಗರದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಿದಂತಹ ಹಿಂದೂ ಸಮಾಜದ ಮುಖಂಡರ ಮೇಲೆ FIR ಅನ್ನು ದಾಖಲು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಹಿಂದೂ ಸಮಾಜದ ಮುಖಂಡರಾದಂತಹ TV ಅರುಣ್ ಕುಮಾರ್ ಅವರ ಮೇಲೆ ಪ್ರಕರಣ ದಾಖಲಾಯಿತು. ಅವರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿ ಬೇಲ್ ತಗೊಂಡ್ರು. ಈ ಕ್ರಮ ಅರಸೀಕೆರೆ ಪೊಲೀಸ್ನವರು ಮಾಡಿರ್ತಕ್ಕಂಥ ಕ್ರಮ ಸರಿಯಲ್ಲ ಅಂತ ಹೇಳಿ ನಾವು ಅದನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದಾಗ ಕ್ರಿಮಿನಲ್ ಪಿಟಿಷನ್ 6009/2020ರಲ್ಲಿ ಆ FIRಗೆ ಮತ್ತು ತನಿಖೆಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ. ಇನ್ನೊಂದು, ನಾವು ಆ ದುಷ್ಕೃತ್ಯದಲ್ಲಿ ಭಾಗಿಯಾದವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಪ್ರತಿಭಟನೆ ಮಾಡೋದು. ಆದರೆ ಆ ಪ್ರಕರಣವನ್ನು ಮರೆತು ಹಿಂದೂ ಸಮಾಜದ 10 ಅನೇಕರ ಮೇಲೆ FIR ದಾಖಲಿಸಲಿಕ್ಕೆ, ಚಾರ್ಜ್ ಶೀಟ್ ಹಾಕಲಿಕ್ಕೆ ಪೊಲೀಸ್ ಇಲಾಖೆ ಪ್ರಯತ್ನ ಪಡ್ತಾ ಇತ್ತು. ಈ ರೀತಿಯ FIR ಅನ್ನ ಹಿಂದೂ ಸಮಾಜದ ಮುಖಂಡರ ಮೇಲೆ ಮಾಡಲಿಕ್ಕೆ ಯಾರು ಪ್ರಭಾವ ಬೀರ್ತಿದ್ದಾರೆ ಅನ್ನೋದನ್ನ ಪೊಲೀಸ್ ಇಲಾಖೆಯ ವರಿಷ್ಠರು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಈ ತಾಲೂಕಿನ ನಾಗರಿಕರಿಗೆ ಸ್ಪಷ್ಟಪಡಿಸಬೇಕಾಗಿದೆ. ಜೊತೆಗೆ ಅವತ್ತೇನು ಫ್ರೆಂಡ್ಸ್ ಮುಂಭಾಗ ಗಲಾಟೆ ನಡೀತು, ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಡೀತಾ ಇತ್ತು. ಈ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶಿವಲಿಂಗೇಗೌಡರು ಆ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿರಲಿಲ್ಲ.
ಆ ಘಟನೆ ನಡೆದು ಅವರು ಚುನಾವಣೆ ಮುಗಿಸ್ಕೊಂಡು ಊರಿಗೆ ಬಂದ ನಂತರ ಇಡೀ ಘಟನೆಯ ಬಗ್ಗೆ ಅವರು ಇದು ಆಗಬಾರ್ದಿತ್ತು ಆಗಿದೆ ಅಂತ ಒಂದು ಮೃದು ಧೋರಣೆ ತಾಳಿದ್ರು. ಜೊತೆಗೆ ಇಡೀ ಘಟನೆಗೆ ಕಾರಣನಾದಂತಹ ಸಮೀವುಲ್ಲಾ ಅವರವರ ಮಗ ಸೂಫಿಯಾನ್ ಸಮೀವುಲ್ಲಾ ಬಗ್ಗೆ ಮೃದು ಧೋರಣೆ ತಾಳಿದ್ದು ಅಕ್ಷಮ್ಯ ಅಪರಾಧ. ಜೊತೆಗೆ ಅವತ್ತು ಪತ್ರಿಕಾಗೋಷ್ಠಿ ತಮ್ಮ ತೋಟದ ಮನೆಯಲ್ಲಿ ಮಾಡ್ತಾ ಹೇಳ್ತಾರೆ, ಹಿಂದೂ ಸಮಾಜವನ್ನ ಮತ್ತು ಹಿಂದೂ ಸಮಾಜದ ಮುಖಂಡರುಗಳು ಆ ಪ್ರತಿಭಟನೆ ಮಾಡಬಾರ್ದಿತ್ತು, ಅವರವರೇ ರಾಜ್ಯ ಆಗಿದ್ದಾರೆ, ಇವ್ರು ಯಾಕೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತಾ ಹಿಂದೂ ಸಮಾಜವನ್ನ ಲೇವಡಿ ಮಾಡಿದ್ದಂತೆ ಅವರು ದೊಂಬರಾಟ ನಡೆಸಿದ್ರು, ಹಿಂದೂ ಸಮಾಜದ ಮುಖಂಡರುಗಳು ದೊಂಬರಾಟ ನಡೆಸಿದ್ರು ಅಂತ ಹೇಳಿ ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ. ಆದ್ರಿಂದ ಅರಸೀಕೆರೆಯ ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರು ಕೂಡಲೇ ಇಡೀ ಹಿಂದೂ ಸಮಾಜದ ಕ್ಷಮೆ ಯಾಚಿಸಬೇಕೆಂದು ಇಡೀ ಹಿಂದೂ ಸಮಾಜ ಒಕ್ಕೂರಲಿನಿಂದ ಅವರನ್ನು ಆಗ್ರಹಿಸ್ತಾ ಇದ್ದಾರೆ. ಅವರು ತಮ್ಮ ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಹೋಗ್ತಾರೆ, ನನ್ನ ಅವಧಿಯಲ್ಲಿ ಯಾವುದೇ ಕೋಮು ಗಲಭೆಗಳು ನಡೆದಿಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು, ಅರಸೀಕೆರೆಯಲ್ಲಿ 2012ರಲ್ಲಿ ನಡೆದಂತಹ ಗಣಪತಿ ಗಲಾಟೆಯನ್ನ ಸನ್ಮಾನ್ಯ ಶಾಸಕರು ಒಂದು ಚಿಕ್ಕ ಗಲಾಟೆ ಅಂತ ಹೇಳಿ ಆ ದೊಡ್ಡ ಗಲಾಟೆಯನ್ನ ಕಡೆಗಣಿಸಿದ್ದು ಕೂಡ ಅಕ್ಷಮ್ಯ ಅಪರಾಧ. ಅರಸೀಕೆರೆ ಗಣಪತಿ ಅಂದ್ರೆ ಇಡೀ ರಾಜ್ಯಕ್ಕೆ ಪ್ರಸಿದ್ಧಿ. ಅರಸೀಕೆರೆ ಗಣಪತಿ ಅಂದ್ರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಂಥದ್ದು. ಆದರೆ ಆ ಗಲಾಟೆ ಆದಮೇಲೆ ಆ ಗಣಪತಿಯ ಉತ್ಸವ ಮತ್ತೆ ಆ ಗಲಾಟೆಯಿಂದ ಆ ಉತ್ಸವದಲ್ಲಿ ಭಾಗಿಯಾಗೋದಕ್ಕೆ ಭಕ್ತಾದಿಗಳು ಎದುರುಕೊಳ್ತಾ ಇದ್ದಾರೆ ಅನ್ನೋ ಅಂಶವನ್ನ ಮಾನ್ಯ ಶಾಸಕರು ಗಮನದಲ್ಲಿಟ್ಕೊಳ್ಬೇಕು. ಬಹಳ ಪ್ರಮುಖವಾಗಿ 2012ರಲ್ಲಿ ಗಣಪತಿ ಗಲಾಟೆಯಲ್ಲಿ ಈಗಾಗಲೇ ವಿವೇಕ್ ಅವರು ಹೇಳಿದ್ರು, ಸುಮಾರು 100 ಜನ ಹಿಂದೂ ಮುಖಂಡರು ತಮ್ಮದಲ್ಲದ ತಪ್ಪಿಗೆ 10 ವರ್ಷಗಳಿಗೂ ಹೆಚ್ಚು ಕಾಲ ನ್ಯಾಯಾಲಯಗಳಿಗೆ ಅಲ್ದು ಮೊನ್ನೆ ಆ ಪ್ರಕರಣ ವಜಾ ಆಯಿತು. ಆದರೆ ನಾವು ಗಮನದಲ್ಲಿ ಇಟ್ಕೊಳ್ಳಿ, 2012ರ ಗಣಪತಿ ಉತ್ಸವದ ಗಲಾಟೆಯಲ್ಲಿ ಯಾರ ಮೇಲಾದ್ರೂ ಫಸ್ಟ್ ಆಫ್ ಆಲ್ ಕಂಪ್ಲೇಂಟ್ ಆಗ್ಬೇಕಾಗಿದ್ರೆ, ಯಾರ ಮೇಲಾದ್ರೂ FIR ಆಗ್ಬೇಕಾಗಿದ್ರೆ ಅದು ಸನ್ಮಾನ್ಯ ಶಿವಲಿಂಗೇಗೌಡರ ಮೇಲೆ FIR ಆಗ್ಬೇಕಿತ್ತು. ಯಾಕೆ ಅಂತ ಕೇಳ್ತೀರಾ? ಗಣಪತಿ ಉತ್ಸವ ಸಮಿತಿ ಗಣಪತಿ ಭಕ್ತ ಮಂಡಳಿಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರು, ಅವ್ರ ಮೇಲೆ ಆಗ್ಬೇಕಾಗಿದ್ದಂತ FIR ಅದಾಗದಂತೆ ನೋಡ್ಕೊಳ್ಳೋದಕ್ಕೆ ಅವ್ರು ಯಾರ್ಯಾರು ಕಾಲಿಡಿದ್ರು, ಅವ್ರು ಏನೇನು ಒತ್ತಡ ತಂದ್ರು ಅನ್ನೋದನ್ನ ಸನ್ಮಾನ್ಯ ಶಾಸಕರೇ ಸಾಬೀತುಪಡಿಸಬೇಕು. ಜೊತೆಗೆ ಗಣಪತಿ ಉತ್ಸವದ ಸಂದರ್ಭದಲ್ಲಿ ಮುಸ್ಲಿಮರು ಏಕೆ ಕಲ್ಲು ತೂರಾಟ ನಡೆಸಿದ್ರು ಎಂಬುದನ್ನ ಶಾಸಕರೇ ಸ್ಪಷ್ಟಪಡಿಸಬೇಕು. ಅದಾದ ನಂತರ ಉಳಿಯಾರು ರಸ್ತೆಯಲ್ಲಿ ಯಾವುದೇ ಹಿಂದೂ ಮೆರವಣಿಗೆಗಳು ಸಾಗೋದಕ್ಕೆ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಶಾಸಕರು ಬಿಡ್ತಾ ಇಲ್ಲ. ಉಳಿಯಾರು ರಸ್ತೆ ಭಾರತದ ಅವಿಭಾಜ್ಯ ಅಂಗವಾದ ಅರಸೀಕೆರೆಯಲ್ಲಿದೆ. ಅಲ್ಲಿ ಹಿಂದೂಗಳ ಮೆರವಣಿಗೆಗೆ ಅವಕಾಶ ಕೊಡದೇ ಇರೋದು ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ದೇಶಕ್ಕೆ ಸಂವಿಧಾನ ಕೊಟ್ಟರು ಆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಅಂತ ಹೇಳ್ತಾ ಇನ್ನೊಂದಾದರೂ ಉಳಿಯ ರಸ್ತೆಯಲ್ಲಿ ಗಣಪತಿ ಮೆರವಣಿಗೆ ಸಾಗಲಿಕ್ಕೆ, ಹಿಂದೂ ಹಬ್ಬದ ಆಚರಣೆಗೆ ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಮುಸ್ಲಿಮರು ಇದಕ್ಕೆ ಸಹಕಾರ ಮಾಡೋದಕ್ಕೆ ಸನ್ಮಾನ್ಯ ಶಾಸಕರು ಒಂದು ದೃಢ ನಿಲುವನ್ನು ತಾಳಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಹೇಳ್ತಾ ಇನ್ನು ಬಹಳ ಅತ್ಯಂತ ಪ್ರಮುಖವಾದ ಒಂದು ಅಂಶವನ್ನು ನಿಮ್ಗೆ ಗಮನಕ್ಕೆ ತರ್ತೇನೆ. 2015ರಲ್ಲಿ ಆಸ್ಪಾಸ್ನಲ್ಲಿ ಅರಸೀಕೆರೆಯ ಹಾಸನ್ ಸರ್ಕಲ್ನಲ್ಲಿ ಒಂದು ಕೊಲೆ ಆಯಿತು. ವರುಣ್ ಎಂಬಾತನೇ ಕೊಲೆ ಆಯಿತು. ಆ ಕೊಲೆಯನ್ನ ಬಹುತೇಕ ಅರಸೀಕೆರೆ ಜನ ಎಲ್ಲ ನೆಟ್ಟಿದ್ದಾರೆ. ಅದು ಕೂಡ ಯಾವ ಕಾಲದಲ್ಲಿ ಆಗಿದ್ದು? ಶಾಸಕರು ಹೇಳಿದ್ರು, ನನ್ನ ಅವಧಿಯಲ್ಲಿ ಅರಸೀಕೆರೆಯಲ್ಲಿ ಯಾವುದೇ ಗಲಾಟೆ, ಕೋಮು ಗಲಭೆ ಆಗಿಲ್ಲ ಅಂತ ಹೇಳ್ತಾರೆ. ವರುಣ್ ಹತ್ಯೆಯಾದಾಗ, ವರುಣ್ ಪುಂಡರಿಗೆ ಬಲಿಯಾದಾಗ ಈ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರು. ಈ ವಿಷಯದ ಜೊತೆ ಅತ್ಯಂತ ಬಹಳ ಪ್ರಮುಖವಾದ ಗಂಭೀರವಾದ ಮಹತ್ವ ಏನು ಅಂದರೆ, ಅವತ್ತು ಯಾರ್ಯಾರು ಆ ವರುಣ್ ಕೊಲೆ ಕೇಸಲ್ಲಿ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಮೊನ್ನೆ ಸಮೀವುಲ್ಲಾರವರ ಮಗ ಟ್ರೆಂಡ್ಸ್ ಬಳಿ ಏನು ಗಲಾಟೆ ಆಯಿತೋ ಆ ಗಲಾಟೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಆದ್ರಿಂದ ಪೊಲೀಸ್ ಇಲಾಖೆ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಮುಂದೆ ಏನೇನು ಕ್ರಮ ಕೈಗೊಳ್ಬೇಕು ಅಂತ ಅದನ್ನು ಹೇಳ್ತೀನಿ. ಶಾಸಕರು ಹೇಳಿದ್ರು, ನನ್ನ ಅವಧಿಯಲ್ಲಿ ಯಾವುದು ಗಲಾಟೆ ಆಗಿಲ್ಲ, ಘರ್ಷಣೆ ಆಗಿಲ್ಲ ಅಂತ. ಈಗ ತಾನೇ ನಮ್ಮ ಸನ್ಮಿತ್ರರಾದ ಪಾರಸ್ರವರು ಬಂದರು. ಹಿಂದೂ ಸಮಾಜದ ಮುಖಂಡರು, ಗೋ ಪರಿವಾರದ ಪ್ರಮುಖರು, ಸದಾ ಗೋವುಗಳ ರಕ್ಷಣೆಗೆ ಹೋರಾಡ್ತಾ ಇರ್ತಕ್ಕಂಥ ಪಾರಸ್ರವರ ಮನೆ ಮೇಲೆ ಕೆಲ ಮುಸ್ಲಿಮರು, ಎಲ್ಲ ಮುಸ್ಲಿಮರು ಅಂತ ಹೇಳಲ್ಲ, ಕೆಲ ಮುಸ್ಲಿಮರು ಕಲ್ಲು ತೂರಾಟ ನಡೆಸಿದಲ್ಲೂ ಕೂಡ
ಈ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದಂಥವರು ಸನ್ಮಾನ್ಯ ಶ್ರೀ ಕೆ ಎಂ ಶಿವಲಿಂಗೇಗೌಡರು. ಆದ್ದರಿಂದ ಏನು ಹಿಂದೂ ಸಮಾಜದ ಮುಖಂಡರು, ಹಿಂದೂ ಸಮಾಜದ ನಾಗರಿಕರು, ಹಿಂದೂ ಸಮಾಜದವರು ನಡೆಸಿದಂತಹ ಪ್ರತಿಭಟನೆಯನ್ನ ದೊಂಬರಾಟ ಅಂತ ಏನು ಕರೆದಿದ್ದಾರೆ, ಆ ದೊಂಬರಾಟದ ಬಗ್ಗೆ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಜೊತೆಗೆ ತಮ್ಮ ಶಿಷ್ಯ ತಮ್ಮ ಚುನಾವಣೆಗಳಿಗೆ ಅನೇಕ ಅಕ್ರಮಗಳ ಮೂಲಕ ತಮ್ಮ ಗೆಲುವಿಗೆ ಸಹಕರಿಸ್ತಾ ಇರ್ತಕ್ಕಂಥ ಸಲೀವುಲ್ಲಾ ಮಗನ ಮೇಲೆ ಆಗಿದೆ FIR, ಅದರದ್ದು ನ್ಯಾಯಸಮ್ಮತ ತನಿಖೆ ಆಗಲಿಕ್ಕೆ ಶಿವಲಿಂಗೇಗೌಡರು ಅವಕಾಶ ಮಾಡಿಕೊಡ್ಬೇಕು. ಪೊಲೀಸ್ ಇಲಾಖೆಗಾಗಲಿ ಮತ್ತೊಂದು ಇಲಾಖೆಗಾಗಲಿ ಯಾವುದೇ ರೀತಿಯ ಒತ್ತಡ ಏರಬಾರದು ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯ ಇನ್ನುಳಿದ ಕೆಲ ಭಾಗವನ್ನ ಸನ್ಮಾನ್ಯ ಶ್ರೀ ಕೆ ಎಸ್ ಕೃಷ್ಣರವರು ಮುಂದುವರಿಸ್ತಾರೆ. ಇವತ್ತು ನಾವೆಲ್ಲ ಈ ಹಿಂದೂ ಸಮಾಜದ ಪ್ರತಿನಿಧಿಗಳು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲ ವಿಚಾರವನ್ನು ಸಮಗ್ರವಾಗಿ ತಿಳಿಸೋದಕ್ಕೆ ತಡ ಆಯಿತು. ಪ್ರಶ್ನೆ ಬರ್ಬೋದು, ಯಾಕೆ ಪತ್ರಿಕಾಗೋಷ್ಠಿಗಳು ಶಾಸಕರು ನಡೆಸಿದ್ರು, ಯಾಕೆ ಈ ಥರ ಆಯಿತು ನೋಡಿ. ಅವರು ಪ್ರಾರಂಭದಲ್ಲಿ 7-8 ಜನ, ಅದಕ್ಕೂ ಹೆಚ್ಚು ಜನ ಆ ದೌರ್ಜನ್ಯವನ್ನು ಎಸಗುತ್ತಾರೆ. ಆದರೆ ಅಲ್ಲಿ ಒಬ್ಬನ ಮೇಲೆ ಮಾತ್ರ ಶಿಸ್ತು ಕ್ರಮ ಆಗುತ್ತೆ, ಇನ್ನು ಉಳಿದವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲ್ಲ. ಆದರೆ ಇದನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದಂಥ ಹಿಂದೂ ಸಮಾಜದ ಪ್ರಮುಖರ ಮೇಲೆ ಕೇಸ್ ದಾಖಲು ಮಾಡ್ತಾರೆ, FIR ಮಾಡ್ತಾರೆ. ನಮ್ಮ ಹಿಂದೂ ಮುಖಂಡರಾದಂಥ ಅರುಣ್ ಕುಮಾರ್ ಮತ್ತು ಇತರರು. ಇಲ್ಲಿ ಅವ್ರದ್ದು ಒಂದು ಬಲವಾದ ಷಡ್ಯಂತ್ರ. ಅಲ್ಲಿ 7-8 ಜನ ನೇರವಾಗಿ ವಿಡಿಯೋದಲ್ಲಿ ಗುಂಪು ಕಾಣುತ್ತೆ ಅಟ್ಯಾಕ್ ಮಾಡಿರೋದು, ಆದರೆ ಒಬ್ಬರನ್ನ ಮಾತ್ರ ಅದಕ್ಕೆ ಗುರಿಯಾಗಿರ್ತಾರೆ. ಇಲ್ಲಿ ನಾವು ಯಾವುದೇ ಕಾನೂನು ಕ್ರಮನ ಕೈಗೆ ತಗೊಳ್ಳೋದರೆ, ಸಮಾಜದ ಹಿತದ ದೃಷ್ಟಿಯಿಂದ ನೀವು ಕ್ರಮ ಕೈಗೊಳ್ಳದಲ್ಲೇ ಇದ್ದಾಗ ನಾವು ಪ್ರತಿಭಟನೆ ಮಾಡಿದ್ವಿ. ಅಂಬೇಡ್ಕರ್ ಅವರ ಆಶಯದಂತೆ ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದ ಒಂದು ಆಶಯ, ಅದರಂತೆ ಮಾಡೋದು. ಆದರೆ ಅದಕ್ಕೆ ನಮ್ಮನ್ನೆಲ್ಲ ಗುರಿಯಾಗಿಟ್ಕೊಂಡು ಕೇಸ್ ಹಾಕುವಂಥ ಕೆಲಸ ಆಯಿತು. ನಾವು ಈ ಕೇಸ್ಗೆ ಒಂದು ಕಾನೂನಿನ ಉತ್ತರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಹೋದ್ವಿ. ಅಲ್ಲಿಂದ ನಾವು ಆ FIRಗೆ ತಡೆ ಒಡ್ಡುವಂಥ ಕಾರ್ಯ ಮಾಡಿ, ಮೊನ್ನೆಯಿಂದ ನಮಗೆ ಆ FIRಗೆ ತಡೆ ಒಡ್ಡುವಂಥ ಸ್ಟೇ ಆಗುವಂತಹ ಒಂದು ಕೆಲಸ ನಡೀತು. ನಾವು ಅಲ್ಲಿವರೆಗೂ ಯಾವುದೇ ಇದಕ್ಕೆ ಉತ್ತರ ಕೊಡಬಾರ್ದು, ನಾವು ಕಾನೂನಿನ ನೆರವಿನಿಂದ ನಾವು ಕಾನೂನು ನಮ್ಮ ವಿಚಾರದಲ್ಲಿ ನಮಗೆ ಸಹಮತ ಸಿಗೋವರೆಗೂ ನಾವು ಅದಕ್ಕೆ ಕಾಯಬೇಕು, ನಂತರ ಈ ಎಲ್ಲ ವ್ಯವಸ್ಥೆಗೆ ಉತ್ತರ ಕೊಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿನ ತಡವಾಗಿ ಕರೆದಿದ್ದೀವಿ. ಅವರು ಭಾಳ ಎಲ್ಲ ಹಿಂದೂ ಸಮಾಜದ ಮನಸ್ಸಿಗೆ ನೋವಾಗುವಂಥ ರೀತಿಯಲ್ಲಿ ದೊಂಬರಾಟ ಅಂತ ರಾಜಕೀಯ ದೊಂಬರಾಟ ಮಾಡಿದ್ದಾರೆ. ಹಿಂದೂ ಸಮಾಜ ರಾಜಕಾರಣಿಗಳನ್ನ ಹೊರತುಪಡಿಸಿ ಹಿಂದೂ ಸಮಾಜ ಇಲ್ಲ. ಹಿಂದೂ ಸಮಾಜದಲ್ಲಿ ಎಲ್ಲರೂ ಸೇರಿದ್ದಾರೆ, ಎಲ್ಲ ವರ್ಗದ ಜನ, ಅದರಲ್ಲಿ ರಾಜಕಾರಣಿಗಳು ಕೂಡ ಅವ್ರು ಭಾಗವಹಿಸೋದನ್ನ ರಾಜಕೀಯ ದೊಂಬರಾಟ ಅಂತ ಕರೆದ್ರೆ ಯಾವ ರೀತಿ ನ್ಯಾಯ ಆಗುತ್ತೆ? ರಾಜಕಾರಣಿಗಳನ್ನು ಬಿಟ್ಟು ಹಿಂದೂ ಸಮಾಜ ಇದೆಯಾ? ಅದನ್ನ ಯೋಚನೆ ಮಾಡಬೇಕಾಯ್ತಲ್ಲ. ನಮ್ಮ ಪ್ರತಿಭಟನೆ ರಾಜಕೀಯ ದೊಂಬರಾಟ ಅಂತ ಯಾಕೆ ಕರೆದ್ರು? ಇದು ಅಕ್ಷಮ್ಯ ಅಪರಾಧ ಆಗಿದೆ. ಹಿಂದೂ ಸಮಾಜಕ್ಕೆ ಅವರು ಕ್ಷಮೆ ಕೇಳಬೇಕು. ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ವ್ಯವಸ್ಥೆ ಒಳಗಡೆ ನಾವು ಪ್ರವೇಶ ಮಾಡಿಲ್ಲ. ಹಿಂದೂ ಸಮಾಜದ ಮುಖಂಡರು ಏನಿದ್ದೀವಿ, ನಾವು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಗೋಸ್ಕರ ನಾವು ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಹಿಂದೂ ಸಮಾಜ ಸುಸಂಸ್ಕೃತವಾಗಿ ಸಮಾಜದಲ್ಲಿ ಒಂದು ಉನ್ನತವಾದ ಗೌರವದಿಂದ ಬಾಳಬೇಕು ಅನ್ನೋ ಒಂದು ಆಶಯದಿಂದ ಕೆಲಸ ಮಾಡ್ತಿರೋದು. ನಮ್ಮನ್ನು ರಾಜಕೀಯ ದೊಂಬರಾಟ ಅಂತ ಕರೆದಿರೋದು ಭಾಳ ಮನಸ್ಸಿಗೆ ನೋವಾಗಿದೆ. ಆಮೇಲೆ ಗಣಪತಿ ಘಟನೆ, ಅದನ್ನು ಒಂದು ಚಿಕ್ಕ ಘಟನೆ ಅಂತ ಕೇವಲವಾಗಿ ನೋಡೋದು. ಯಾಕೆ ಹಿಂದೂ ಸಮಾಜ ಅಂತಂದ್ರೆ ಅಷ್ಟು ಕೇವಲ ಆಗೋಗಿದೆಯಾ? ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರುವಂಥ ಗಣೇಶೋತ್ಸವ ಅರ್ತಿಕರೆ ತುಂಬ ದೀರ್ಘಕಾಲದ ಇತಿಹಾಸ ಇದೆ. ಅಂಥ ಉತ್ಸವ ಇವತ್ತು ಕಳೆಗುಂದ್ಬಿಟ್ಟಿದೆ. ಕಾರಣ ಯಾಕೆ ಅಂದರೆ ಆ ಘಟನೆಯಿಂದ ಎಷ್ಟು ಜನ ಉತ್ಸಾಹದಿಂದ ಭಾಗವಹಿಸ್ತಾ ಇರ್ತಕ್ಕಂಥ ಗಣೇಶೋತ್ಸವ ಇವತ್ತು ಒಂದು ಆಚರಣೆಯ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಷ್ಟೇ. ಇದು ಸಣ್ಣ ಘಟನೆ ಅಂತ, ಒಂದು ದೊಡ್ಡ ಉತ್ಸವದ ಒಂದು ಮಹಾ ಕಳೆ ಇವತ್ತು ಮಾಯ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ಯಾರು? ಅದ್ರ ಮೇಲೆ ಕಲ್ತೂರಾಟ ನಡೆಸಿದ್ರಲ್ಲ, ಅಪರಾಧ ಏನು ಮಾಡಿದ್ರು? ಹುಳಿಯಾರ್ ರಸ್ತೆನಲ್ಲಿ ಹಿಂದೂ ಧರ್ಮದ ಮೆರವಣಿಗೆಗಳು ಹೋಗಬಾರ್ದ? ಅದು ಭಾರತ ದೇಶದಲ್ಲಿ ಹುಳಿಯಾರ್ ರಸ್ತೆ, ಅದನ್ನು ತಿಳ್ಕೋಬೇಕಲ್ಲ. ಸರ್ವಧರ್ಮ ಸಮಭಾವ ಅಂತಾರೆ. ಅಂಬೇಡ್ಕರ್ ಅವರ ಆಶಯ ಅದು. ಪ್ರತಿಯೊಬ್ಬ ನಾಗರಿಕ ದೇಶದ ಯಾವುದೇ ಭಾಗಗಳಲ್ಲಿ ಅವನು ಮುಕ್ತವಾಗಿ ಸಂಚಾರ ಮಾಡ್ಬೋದು, ಅವನು ಉತ್ಸವ ಮಾಡ್ಬೋದು. ಈ ಥರದ್ದು ಸಂವಿಧಾನದ ಆಶಯ. ಆದರೆ ಅದೆಲ್ಲಿ ನಡೀತಾ ಇದೆ? ಇಡೀ ಅರಸೀಕೆರೆಯಲ್ಲಿ ನಿಷೇಧಿತ ಪ್ರದೇಶ ಆಗ್ಬಿಟ್ಟಿದೆ ಹುಳಿಯಾರ್ ರಸ್ತೆ.
ಎಷ್ಟು ಆತ್ಮೀಯವಾಗಿದ್ದಾರೆ ಮುಸಲ್ಮಾನ್ ಬಾಂಧವರು. ಶಾಸಕರ ಜೊತೆ ಅವರವರನ್ನು ಮನವೊಲಿಸಿ ಗಣೇಶೋತ್ಸವ ಮುಂದಿನ ದಿನಗಳಲ್ಲಿ ಉಳಿಯಾರ ರಸ್ತೆಯಲ್ಲಿ ಪ್ರವೇಶ ಮಾಡಿ ಅದಕ್ಕೊಂದು ಗಣೇಶನಿಗೆ ಹಾರ ಹಾಕಿಸಿ ಸ್ವಾಗತ ಕೋರಿದ್ರೆ ಎಂಥ ಆದರ್ಶವಾದ ವ್ಯವಸ್ಥೆ ಆಗ್ತಾ ಇತ್ತು. ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಾವು ಅದನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನೋಡಿ, ಸಮಾಜ ಸುಧಾರಕರು, ದೇಶಭಕ್ತರದು ಪ್ರತಿಮೆಗಳೆಲ್ಲ ಸ್ಥಾಪನೆ ಆಗ್ತಿದೆ, ಜನರು ಅದರಿಂದ ಪ್ರೇರಣೆ ಪಡೀತಿದ್ದಾರೆ, ನಮಗದರಿಂದ ಸಂತೋಷ ಆಗುತ್ತೆ. ಅದೇ ರೀತಿ ಉಳಿಯಾರ ರಸ್ತೆಯಲ್ಲಿ ಒಂದು ಮುಕ್ತವಾದ ಪ್ರವೇಶ ಆಗಲಿ, ಎಲ್ಲ ಹಿಂದೂ ಮೆರವಣಿಗೆಗಳನ್ನು ಹೇಗೆ ಮುಸಲ್ಮಾನರು ತಮ್ಮ ಮೆರವಣಿಗೆಗಳನ್ನು ದೇವಸ್ಥಾನಗಳ ಮುಂದೆ ಆರಾಮಾಗಿ ಸಂಚಾರ ಮಾಡ್ತಾರೆ. ಮೊನ್ನೆ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಮುಂದೆ ಮೆರವಣಿಗೆ ಬಹಳ ಉತ್ಸಾಹದಿಂದ ಅಲ್ಲೇ 20 ನಿಮಿಷ ಅವರು ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ಪೇಟೆಯಲ್ಲಿ ಮುಕ್ತವಾಗಿ ಸಂಚಾರ ಮಾಡಿದ್ದಾರೆ, ಪೇಪರ್ ಬಂಟಿಂಗ್ಸ್ಗಳನ್ನೆಲ್ಲ ಸ್ಪ್ರೇ ಮಾಡಿದ್ದಾರೆ. ನಾವು ಯಾವ್ದಾದ್ರು ಒಂದು ವಿರೋಧ ವ್ಯಕ್ತಪಡಿಸಿದ್ವಾ ಅವ್ರ ಖುಷಿಗೆ, ಅವರ ಆನಂದಕ್ಕೆ? ಆದರೆ ಇವರ ಮಸೀದಿ ಇರುವಂಥ ಜಾಗದಲ್ಲಿ ಉಳಿಯಾರ ರಸ್ತೆಯಲ್ಲಿ ಹಿಂದೂ ಮೆರವಣಿಗೆಗಳು ಹೋಗಬಾರ್ದು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಈ ಥರ ಆದಾಗ ಮದ್ದೂರಿನಲ್ಲಿರ್ಬೋದು ಅಥವಾ ಬಾಗಲಕೋಟೆಯಲ್ಲಿರ್ಬೋದು ಕಲ್ಲು ತೂರಾಟ ಆಗಿದ್ದ 2 ದಿನಗಳಲ್ಲಿ ಎಲ್ಲ ಹಿಂದೂ ಸಮಾಜ ಪಕ್ಷಾತೀತವಾಗಿ ದೊಡ್ಡ ಮೆರವಣಿಗೆನ ಅದೇ ಜಾಗಗಳನ್ನು ತಗೊಂಡೋದ್ರು. ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ, ಸಮಾಜದಿಂದ ಸ್ಪಂದಿಸ್ತು. ಅದೇ ರೀತಿ ಅರಸೀಕೆರೆಯಲ್ಲಿ ಆಗಬೇಕಾಗಿತ್ತಲ್ಲ. 2012 ಗಣಪತಿ ಗಲಾಟೆ ಟೈಮಲ್ಲಿ ಕಲ್ಲು ತೂರಾಟ ನಡೆಸಿದಾಗ ಇವರೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ಒಂದು ಆದರ್ಶವಾದ ನಡೆ ನಮ್ಮ ಶಾಸಕರು ಮನಸ್ಸು ಮಾಡಿ ಅಲ್ಲಿ ಒಂದು ಗಣೇಶೋತ್ಸವ ಹೋಗೋದಕ್ಕೆ ಅವಕಾಶ ಮಾಡಿಕೊಂಡು ಒಂದು ಹೂನಾರ ಹಾಕಿಸಿ ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದರು, ನಾವು ಸಹೋದರರು, ಪ್ರೀತಿಯಿಂದ ಬಾಡೋಣ ಅನ್ನೋ ಒಂದು ದೊಡ್ಡ ಸಂದೇಶನ ಶಾಸಕರು ಕೊಡ್ಬೋದಾಗಿತ್ತಲ್ಲ. ಯಾಕೆ ಕೆಲಸ ಆಗಿಲ್ಲ? ಇದುವರೆಗೂ ಆಗಿಲ್ಲ. ಅರಸೀಕೆರೆ ಕಳಂಕ ಇದುವರೆಗೂ ತೊಳೆದಿಲ್ಲ. ಅದು ನಿಷೇಧಿತ ಪ್ರದೇಶ ಆಗಿ ಇನ್ನೂ ಉಳಿದಿದೆ. ಇದಕ್ಕೆ ಕಾರಣ ಏನು? ಇಲ್ಲಿ ಹಿಂದೂ ಸಮಾಜ ನಿಷ್ಕ್ರಿಯ ಆಗಿದೆ ಅಂತನ? ಈ ಥರ ನಾವು ಉದಾಸೀನತೆಯ ಧೋರಣೆನ ಒಂದು ಸಣ್ಣ ಘಟನೆ ಅಂತ ಕೇವಲವಾಗಿ ಕರೆದು ಅದನ್ನು ದೂರ ತಳ್ಳೋದು ತುಂಬ ಅಕ್ಷಮ್ಯವಾದ ಅಪರಾಧ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈಗ ಹತ್ತಿರದಲ್ಲೇ ಬರುವಂಥ ಗಣೇಶೋತ್ಸವ ಸಂದರ್ಭದಲ್ಲಿ ಶಾಸಕರು ತಮ್ಮ ವಿಶಾಲತೆಯನ್ನು ತೋರಿಸಿ ಎಲ್ಲರೂ ಬಾಂಧವ್ಯ, ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸದಿಂದ ಬಾಳುವಂಥ ರೀತಿಯಲ್ಲಿ ಮುಸ್ಲಿಂ ಬಾಂಧವರ ಮನವೊಲಿಸಿ ಉಳಿಯಾರ ರಸ್ತೆಗೆ ಗಣಪತಿ ಉತ್ಸವವನ್ನು ಪ್ರವೇಶ ಮಾಡಿಸಿ ಸ್ವಾಗತ ಕೋರಿಸಿ ಒಂದು ಆದರ್ಶವಾದ ವ್ಯವಸ್ಥೆಯನ್ನು ಸಮಾಜಕ್ಕೆ ತೋರಿಸ್ಬೇಕು. ನಾವು ಕೇವಲ ಸರ್ವಧರ್ಮ ಸಮಭಾವ, ಎಲ್ಲರೂ ನಾನು ಒಂದೇ ರೀತಿಯಲ್ಲಿ ಕಾಣ್ತೀನಿ ಅಂತ ಹೇಳಿ ತಾರತಮ್ಯದ ಧೋರಣೆ ಏನಿದೆ, ಒಂದು ರಸ್ತೆಗೆ ಪ್ರವೇಶ, ಇನ್ನೊಂದು ರಸ್ತೆಗೆ ಪ್ರವೇಶ ಇಲ್ಲ. ನಾವೆಲ್ಲ ದೇವಸ್ಥಾನಗಳ ಮುಂದೆ ಅವ್ರ ಮೆರವಣಿಗೆ ಹೋಗೋದಕ್ಕೆ ಮುಕ್ತವಾಗಿ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ನಮಗೆ ಯಾಕೆ ನಿರ್ಬಂಧ? ನಾವು ಯಾವ ದೇಶದಲ್ಲಿದ್ದೀವಿ? ಇದನ್ನು ದಯವಿಟ್ಟು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಮನಸ್ಸಿರುವಂಥ ಶಾಸಕರು ಈ ಥರದ್ದೊಂದು ದೊಡ್ಡ ಆದರ್ಶವಾದ ಒಂದು ನಡೆಯನ್ನು ಸಮಾಜದ ಮುಂದೆ ತೋರಿಸ್ಬೇಕು. ಆಗ ನಾವು ಕೂಡ ತುಂಬ ಮೆಚ್ತೀವಿ. ಇವರೆಲ್ಲರನ್ನೂ ಸಮಾನ ಭಾವದಿಂದ ಕಾಣ್ತಾ ಇದ್ದಾರೆ. ಆ ಒಂದು ಮುಂದಿನ ದಿನಗಳಲ್ಲಿ ಅವರ ನಡೆ ಆ ದಿಕ್ಕಿನಲ್ಲಿ ಸಾಗಲಿ ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ನಮ್ಮ ನೋವಿಗೆ ಅವರು ಸ್ಪಂದಿಸಿ ಒಂದು ಕ್ಷಮೆಯನ್ನು ಕೋರಬೇಕು. ಮತ್ತು ಈಗಾಗಲೇ ಏನು ಕ್ರಮ ತಗೊಂಡಿದ್ದಾರೆ ಎಲ್ಲರಿಗೂ ಭಾಳ ನೋವಾಗತ್ತದೆ. ನಾವು ಪ್ರತಿಭಟನೆ ಮಾಡಿ, ನಾವು ಪ್ರಶ್ನೆ ಮಾಡಿ, ಕಾನೂನು ಕ್ರಮಕ್ಕೆ ಆಗ್ರಹ ಮಾಡಿದವ್ರ ಮೇಲೆ ಕೇಸ್ ಹಾಕುವಂಥ ಪ್ರವೃತ್ತಿ ಸಮಾಜದಲ್ಲಿ ಬೆಳವಣಿಗೆ ಆಗ್ತಾ ಇದೆಯಲ್ಲ. ಅರುಣ್ ಕುಮಾರ್ ಮತ್ತು ಇತರರು ಅಂತ ಕೇಸು ಲಾಂಚ್ ಮಾಡಿದ್ದಾರೆ. ಇತರರಿಗೆ ಮಿತಿ ಇಲ್ಲ, ಎಷ್ಟು ಜನ ಬೇಕಿಲ್ಲ ಸೇರಿಸ್ಬೋದು. ಅದು ತುಂಬ ಮನಸ್ಸಿಗೆ ನೋವಾಗಿರುವಂಥ ಸಂಗತಿ. ಈ ಪ್ರಶ್ನೆ ಮಾಡುವಂಥ ಒಂದು ಸಾಮಾಜಿಕ ಹಕ್ಕನ್ನು ಕಸಿಯುವಂಥ ಈ ಕೆಲಸ ಏನು ನಡೆದಿದೆ, ಇದ್ರ ಬಗ್ಗೆ ನಮಗೆ ತೀವ್ರ ಬೇಸರ ಇದೆ. ಈ ನೋವು, ಬೇಸರ ಮತ್ತು ಆಗ್ರಹ ಎಲ್ಲವನ್ನು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಪರವಾಗಿ ಮಾಡ್ತಾ ಇದ್ದೀವಿ. ಕೊನೆಯ 2 ಅಂಶಗಳನ್ನು ತಮ್ಮ ಗಮನಕ್ಕೆ ತರವಹಿಸ್ತಾ ಇದ್ದೇವೆ. ಕಳೆದ ಮಾರ್ಚ್ 9ರಂದು ಅರಸೀಕೆರೆಯಲ್ಲಿ ಏನು ನಡೀತು ಹಿಂದೂ ಮಹಾಸಂಗಮ ಐತಿಹಾಸಿಕ ಕಾರ್ಯಕ್ರಮ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಪ್ರಾರಂಭದಲ್ಲಿ ಅನುಮತಿ ನೀಡಿರಲಿಲ್ಲ. ನಮ್ಮ ದುರಂತ, ಹಿಂದೂ ಸಮಾಜದ ದುರಂತ, ಈ ಥರ ಒಂದು ಹಬ್ಬ ಮಾಡ್ತೀವಿ, ಈ ಥರ ಒಂದು ಹಿಂದೂ ಮಹಾಸಂಗಮ ಮಾಡ್ತೀವಿ ಅಂತ ನಾವು ಉಚ್ಚ ನ್ಯಾಯಾಲಯದಿಂದ ಅನುಮತಿ ತಂದು ಆ ಕಾರ್ಯಕ್ರಮವನ್ನು ಅರಸೀಕೆರೆಯಲ್ಲಿ ನಡೆಸಿದ್ದಾಯಿತು. ಜೊತೆಗೆ ಈ ಕ್ಷೇತ್ರದ ಶಾಸಕರು, ನಮ್ಮ ಇಡೀ ಅರಸೀಕೆರೆ ಕ್ಷೇತ್ರವನ್ನು ವಿಧಾನಸಭೆಯಲ್ಲಿ ಪ್ರತಿನಿಧಿಸೋರು, ಜೊತೆಗೆ ಅವರೆಲ್ಲ ನಮ್ಮ ಪ್ರತಿನಿಧಿಗಳು ಅನ್ನೋ ಗೌರವವಿಟ್ಟು, ಅಪಾರವಾದ ನಂಬಿಕೆ ಇಟ್ಟು ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರನ್ನ ಹಿಂದೂ ಮಹಾಸಂಗಮ ಕಾರ್ಯಕ್ರಮಕ್ಕೆ, ಹಿಂದೂ ಮಹಾಸಂಗಮ ಕಾರ್ಯಕ್ರಮದ ಎಲ್ಲ ಆಯೋಜಕರು ಹೋಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ಲಿಕ್ಕೆ ಹೋದರು. ಈ ಕಾರ್ಯಕ್ರಮಕ್ಕೆ ವಿರೋಧ ತೋರಿಸಿದಂತಹ ಸನ್ಮಾನ್ಯ ಶಿವಲಿಂಗೇಗೌಡರು
ಅವರ ಬಾಯಿಂದ ಬಂದಂಥ ಮಾತುಗಳು, ನೀವೇನು ಹಿಂದೂಗಳು ಎರಡೆರಡು ಓಟ್ ಹಾಕ್ತೀರಾ, ಆ ಚಕ್ರವರ್ತಿ ಸುಳಿಗಳನ್ನೆಲ್ಲ ಯಾಕೆ ಕರೆಸ್ತೀರಾ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಆ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಲ್ಲದೆ ಅಂತಹ ಐತಿಹಾಸಿಕ ಕಾರ್ಯಕ್ರಮ, ಅರಸೀಕೆರೆ ಇತಿಹಾಸದಲ್ಲಿ 8,000 ಜನ ಹಿಂದೂಗಳು ಎಲ್ಲವನ್ನ ಮರೆತು ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಸನ್ಮಾನ್ಯ ಶಾಸಕರು ಆ ಕಾರ್ಯಕ್ರಮದಲ್ಲಿ ಇರಬೇಕಿತ್ತು. ಅವತ್ತು ಅವರು ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಗೈರು ಹಾಜರಾಗಿದ್ದನ್ನು ಕೂಡ ಹಿಂದೂ ಸಮಾಜ ನೆನಪಿಗೆ ಇಟ್ಕೊಂಡಿದ್ದಾರೆ. ಇತ್ತೀಚೆಗೆ ಇನ್ನೆರಡು ಪ್ರಮುಖ ಅಂಶಗಳನ್ನು ನಿಮ್ಮ ಗಮನಕ್ಕೆ ತರಬಯಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇವೆ. ಅರಸೀಕೆರೆಯಲ್ಲಿ ಕಾನೂನು ಸುವ್ಯವಸ್ಥೆ ವೈಫಲ್ಯ ಹಳ್ಳ ಹಿಡಿದಿದೆ. ಗುಂಡ್ರು ಗೋಕಿಗಳು ಬಾಲ ಬಿಚ್ಚಿದ್ದಾರೆ. ಆದ್ದರಿಂದ ಪೊಲೀಸ್ ಇಲಾಖೆಯವರು ಇದ್ರ ಕಡೆ ಗಮನ ಹರಿಸಿ ಅರಸೀಕೆರೆಯನ್ನು ಶಾಂತಿಯುತವಾಗಿ ಇಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ, ಇತ್ತೀಚೆಗೆ ಒಂದು ಕೆಟ್ಟ ಸಂಪ್ರದಾಯ, ಕೆಟ್ಟ ಅಭ್ಯಾಸ ಶುರುವಾಗಿದೆ. ಅರಸೀಕೆರೆಯಲ್ಲಿ ಕಾಲೇಜು ಟೈಮಿಂಗ್ಸ್ ಮುಕ್ತಾಯ ಆಗೋ ಸಮಯಕ್ಕೆ ಕೆಲ ಹುಡುಗರು ಬೈಕ್ಗಳಲ್ಲಿ ನಂಬರ್ ಇಲ್ಲದೆ ಆ ಹುಡುಗಿಯರಿಗೆ ಏನೋ ಪ್ರಭಾವ ಬೀರುವಂತಹ ಒಂದು ವ್ಯವಸ್ಥೆ ಪ್ರಾರಂಭ ಆಗಿದೆ. ಇದನ್ನೇನಾದರೂ ಪೊಲೀಸ್ ಇಲಾಖೆ ಎಡೆಮರೆ ಕಟ್ಟಿ ಅವರನ್ನ ಬಂಧಿಸಿ ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದ್ರೆ ಇಡೀ ಹಿಂದೂ ಸಮಾಜ ಮತ್ತೆ ಪ್ರತಿಭಟನೆ ತೋರುತ್ತೆ. ಆ ವ್ಯವಸ್ಥೆಗೆ ಏನು ನಡೀತಾ ಇದೆಯೋ, ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಯಾರು ಕೆಲ ಅಹಿತಕರ ಘಟನೆ ನಡೆಸಲಿಕ್ಕೆ ಈ ತಾಲೂಕಿನಲ್ಲಿ ಸಂಚಾಗ್ತಾ ಇದ್ದಾರೋ ಅವರ ಎಡೆಮುರಿ ಕಟ್ಟದೆ ಹೋದ್ರೆ ಇಡೀ ಹಿಂದೂ ಸಮಾಜ ಮತ್ತೆ ಪ್ರತಿಭಟನೆಗೆ ನಿಲ್ಲುತ್ತೆ ಅಂತ ಹೇಳ್ತಾ, ಅರಸೀಕೆರೆಯ ಪೊಲೀಸ್ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ DYSP, ನೀವು ಯಾವುದೇ ಪ್ರತಿಭಟನೆಗೆ, ನೀವು ಯಾವುದೇ ಮೆರವಣಿಗೆಗೆ, ನೀವು ಯಾವುದೇ ಹಬ್ಬಕ್ಕೆ ಪರ್ಮಿಷನ್ ಕೇಳೋದಕ್ಕೆ ಹೋದ್ರೆ ಅವರು ನಮ್ಮೊಂದಿಗೆ ಸಹಕರಿಸ್ತಾ ಇಲ್ಲ. ನೀವು ಬಸವ ಜಯಂತಿ ಮಾಡಕ್ ಹೋಗ್ತೀರಾ, ನನ್ನ ಸ್ಟಾರ್ ಮುಖ್ಯ ಅಂತಾರೆ. ನೀವು ಹಿಂದೂ ಮಹಾಸಂಗಮಕ್ಕೆ ಹೋದ್ರೆ ನೀವೇನೋ ಫಂಕ್ಷನ್ ಮಾಡಿಸ್ತೀರಾ, ಹೆಚ್ಚು ಕಡಿಮೆ ಆದ್ರೆ ನನ್ನ ಸ್ಟಾರ್ ಹೋಗುತ್ತೆ ಅಂತಾರೆ. ಸನ್ಮಾನ್ಯ DYSP ಅವರೇ, ಅರಸೀಕೆರೆ ಕಾಳಜಿ ಬಗ್ಗೆ ನೀವು ಕೆಲಸ ಮಾಡಿ. ನಿಮ್ಮ ಇಲಾಖೆ ಅರಸೀಕೆರೆಯ ಕ್ಷೇತ್ರದ ಹಿತವನ್ನು ಕಾಪಾಡೋ ಕೆಲಸ ಮಾಡಿದ್ರೆ ನಿಮ್ಗೆ ಇರೋ ಸ್ಟಾರು ಇರುತ್ತೆ, ಈಗ ಇನ್ನೂ ಹೆಚ್ಚಾಗಿ ಸ್ಟಾರ್ಗಳು ಬರುತ್ತೆ ಅಂತ ಹೇಳ್ತಾ, ತಾವು ಸ್ಟಾರ್ಗೋಸ್ಕರ ಕೆಲಸ ಮಾಡಬೇಡಿ. ತಮಗೇನು DYSP ಆಗಲಿಕ್ಕೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಸರ್ಕಾರ ನೇಮಿಸಿದೆ ಆ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ, ಈ ಪತ್ರಿಕಾಗೋಷ್ಠಿಗೆ ಸಹಕರಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂತಹ ಎಲ್ಲ ಹಿಂದೂ ಸಮಾಜದ ಮುಖಂಡ